ಇದು ಮಧು ಸೊಸೆ ನೀನು ಮೊದಲೇ ಹೇಳಿದರೆ ನಾನು ಇದೆಲ್ಲ ಪ್ರಾಬ್ಲಮ್ ಕೊಡ್ತಿದ್ದಿಲ್ಲ ಅಂತೆಲ್ಲ ಹೇಳಿದಾಗ, ಓ ಚಿಕ್ಕ ಮಾವ ಮಾಡಿದ್ದೆ ನೀವು ಮಾಡ್ತಾಯಿದ್ರಿ, ರಾಖಿ ಜೊತೆ ನೀವು ಮದುವೆ ಮಾಡಿಸ್ತಿದ್ದಿಲ್ಲ, ಹೊಡೆದು ಆಚೆ ಹಾಕ್ತಿದ್ರಿ ಅಂತೆಲ್ಲ ಹೇಳಿದಾಗ, ಅದೇ ಟೈಮಿಗೆ ನೀವು ಮಾಡಿಸ್ತಿದ್ರ ಮದುವೆ ಅಂತ ಕೇಳಿದಾಗ ಇಲ್ಲ ಅಂತೆಲ್ಲ ಹೇಳಿ, ಇಲ್ಲ ಅಂತಾನು ಹೇಳಿದ್ರೆ ಏನಂತ ಹೇಳಿದಾಗ ಅಲ್ಲಿಂದ ಹೋಗ್ಬಿಡ್ತಾನೆ. ಅದೇ ಟೈಮಿಗೆ ಫೋನ್ ನನಗೆ ಯಾರಪ್ಪ ಫೋನ್ ಮಾಡಿದ್ರಿಂದ, ಓ ರತ್ನಮ್ಮ ನನಗೆ ಫೋನ್ ಮಾಡಿದ್ದಾರೆ, ಏನಮ್ಮ ಅಂತಂದರೆ, ಅಲ್ಲ ಕಣೆ ವಿದ್ಯಾ ಕ್ವಾಟ್ಲೆ ಜೊತೆ ಸೇರಿಕೊಂಡು ಅದಾಗ ಅವರು ಮೋಸನೆಲ್ಲ ಬಯಲಿಗೆ ಎಳೆದು ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ, ಇನ್ನೊಂದು 4 ಇಂಥ ಕೆಲಸ ಮಾಡಿದೆ, ನಿಮ್ಮ ಮನೆಯವರು ಸೊಸೆ ಅಂತ ಒಪ್ಪತ್ಕೊಂತಾರಂದರೆ ನೋಡಮ್ಮ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ನನಗೆ ಸೊಸೆ ಅಂತ ಜಾಗ ಕೊಡ್ತಾರಂತೆಲ್ಲ ನಾನೇನು ಮಾಡಿಲ್ಲ, ನಾನು ಮಾಡಿದ್ದು ನೀನು ಹೇಳಿ ಅಂತ ಹೇಳಿ ಒಳ್ಳೆ ಕೆಲಸ ಅಲ್ಲ ಅಂತ ಮಾಡಿದ್ದೀನಿ ಅಷ್ಟೇ. ಅಲ್ಲ ಕಣೆ, ಮಕ್ಕಳು ಚೆನ್ನಾಗಿರ್ಬೇಕಂತ ಯಾವ ತಂದೆ ತಾಯಿಗಾದರೆ ಇನ್ನೊಬ್ರು ಹೇಳ್ಕೊಡ್ಬೇಕಾ, ಮಕ್ಕಳ ಸಲುವಾಗಿ ಎಲ್ಲ ಮಾಡ್ತಾ ಇರೋದು ಅಂತೆಲ್ಲ, ನೋಡವ್ವ ಇಟ್ಟುಬಿಡು ಫೋನು ಅಂತೆಲ್ಲ ಹೇಳ್ಬಿಟ್ಟು, ನಾನೇ ನಿನಗೆ ನಾವು ಆಂಟಿ ಅವ್ರ ಜೊತೆ ಒಂದಾಗಬೇಕು ಹೇಳು ಪ್ಲಾನ್ ಅಂತ ಕೇಳಿದಲ್ಲ, ಇಟ್ಟುಬಿಡು ಫೋನ್ ಅಂದರೆ, ಈ ಕಡೆ ಈಶ್ವರಿ ಮಗಳು ಮಕ್ಕಳಾಗ ಸೊಳ್ಳೆ ಕಡಿದೆ, ಸೊಳ್ಳೆ ಎಲ್ಲ ಕಡೆ ಅಡ್ಡಾಡ್ತಿದೆ, ಕಿವಿ ಹತ್ರ ಅಂದರೆ ಗುಯಿ ಅಲ್ಲ, ಎಲ್ಲ ಕಡೆ ಗುಯಿ ಅಂದರೆ ಕಿವಿ ಹತ್ರ ಅಷ್ಟೇ ಕೆಲ್ಸತ್ತೆ ಅಂತಾರೆ. ನೋಡವ್ವ ಇಷ್ಟೆಲ್ಲ ನೀನೇ ಕಾರಣ ಅಂತೆಲ್ಲ ರೀ. ಕಣ್ಮಣಿ ಮತ್ತು ರಾಕಿನೂ ಆರಾಮಾಗಿ ಹೋಗಿ ತಲುಪಿದಾರಂತೆ ಅಂತೆಲ್ಲ, ಸರಿ ಕಣವ, ನೋಡಪ್ಪ ನಮ್ಮ ಮನೇಲಿ ಹೆಂಗೋ ಅಟ್ಟಿಯಲ್ಲಿ ಖುಷಿ ಸಂತೋಷ ಇದೆ ಅಂತ ಗೋವಿಂದ ಹೇಳಿದ. ಕಣವ ಇದೆಲ್ಲ ಆಗಿದೆ ವಿದ್ಯೆಯಿಂದ. ಓಹೋ ಇನ್ನು ಯಾಕೋ ಅಮ್ಮ ಬಂದು ಮಾತಾಡಲಿಲ್ಲಲ್ಲ ಅಂತೆಲ್ಲ ಅಂದೆ. ಇದೇ ಟೈಮಿಗೆ ಅಮ್ಮ ಮಾತಾಡಿದ್ದಾರೆ. ನೋಡವ್ವ ಈಶ್ವರಿ, ತೆಪ್ಪನ್ನ ಗುರುತಿಸ ನಾವು ಸತ್ಯನ ನಿಜನೂ ಒಳ್ಳೆಯದನ್ನು ಗುರುತಿಸ್ಬೇಕಂತ ಗೋವಿಂದ ಹೇಳ್ತಾನೆ. ಗೋವಿಂದ ಹೇಳಿದ, ನೋಡು ಕೆಲವೊಂದ್ಕಿತ ಅಮ್ಮ ಹೇಳೋದು ನಿಜ ಇರುತ್ತೆ, ಕೆಲವೊಂದ್ಕಿತ ಇದಾಗುತ್ತೆ ಮಾತಾಡೋಕ್ಕೆ ಖುಷಿ ಅನಿಸುತ್ತೆ, ಕೆಲವೊಂದ್ಕಿತ ಮಾತಾಡೋದು ಬೇಡ ಅನ್ನಿಸ್ತದೆ. ಈಗ ಯಾರು ಆ ವಿಷಯ ಮಾತಾಡಬೇಡಿ, ಎಲ್ಲರೂ ಅವ್ರ ಕೆಲಸ ನೋಡ್ಕೊಂಡು ಹೋಗಂತ. ಈ ಕಡೆ ಹೋಟೆಲ್ ಓನರ್ ಎಲ್ಲರನ್ನ ಕರೆಸಿ, ನೋಡಿ ನೀವು ಯಾರು ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ದುಡ್ಕೊಂಡು ಹೋಗಬೇಕು, ನಿಮ್ಗೆ ಯಾರನ್ನ ಕಷ್ಟ ಇದ್ರೆ ಹೇಳಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತೆಲ್ಲ ಹೇಳ್ತಾ. ವಿದ್ಯಾಗ, ನೋಡಮ್ಮ ವಿದ್ಯಾ, ನೀನು ಬಿಸಿಲಲ್ಲಿ ಕೆಲಸ ಮಾಡೋದೆಲ್ಲ ಬೇಡ, ನೀನು ಒಂದು ಕೆಲಸ ಮಾಡು, ಪಾರ್ಸಲ್ ಕಟ್ಟೋದೆಲ್ಲ ನಿನ್ನ ಜವಾಬ್ದಾರಿ ಅಂತಾರೆ. ಹ್ಞೂ ಅಣ್ಣ ಅಂತಾರೆ. ಅದೇ ಟೈಮಿಗೆ ಹ್ಞೂ ಅಣ್ಣ ಅಂತಂದರೆ, ಅಯ್ಯೋ ಅಣ್ಣ ಈ ಹೋಟೆಲ್ನ ನಾನು ನನ್ನದೇ ಹೋಟೆಲ್ ಅಂದ್ಕೊಂಡು ಕೆಲಸ ಮಾಡಿದೆ. ಸರಿ ಕಣವ, ಅಣ್ಣ ಟೈಮ್ ಆಗಿಬಿಡುತ್ತೆ ನಾನು ಹೋಗ್ತೀನಿ. ಸರಿ ಕಣವ ಹೋಗ್ತೀಯಾ, ತೊಗೊಳವ ಅಡ್ವಾನ್ಸ್ ಅಂತ ಹೇಳಿಕೊಂಡು, ಬೇಡಣ್ಣ ನಾನು ಇನ್ನೂ 1 ತಿಂಗಳಾಗಿಲ್ಲ ಕೆಲಸಕ್ಕೆ ಸೇರಿ ಅಂದರೆ, ಇಲ್ಲ ಕಣವ ನೀನು ಓದಿ ಸ್ಟೂಡೆಂಟ್ ಆದಮೇಲೆ ನಿಂಗೆ ಏನಾದರೂ ಖರ್ಚು ಸಣ್ಣ ಪುಟ್ಟ ಖರ್ಚಿರ್ತಾವೆ ತೊಗೊಂಡು. ಈ ಕಡೆ ಎಲ್ಲರೂ ಭದ್ರ ಕನ್ವಿನ್ಸ್ ಮಾಡೋಕೆ ಬಂದಿರ್ತಾರೆ. ಓಹೋ ಎಲ್ಲರೂ ಸೈನ್ಯ ಸಮೇತ ಬಂದಿರೋ ಅಂತೆಲ್ಲ ಹೇಳಿದೆ. ಹ್ಞೂ ಕಣ್ಲ ಬಂದೀವಿ ಅಂತೆಲ್ಲ. ಏಕೋ ಯಾರ ಮೇಲೆ ಯುದ್ಧ ಮಾಡೋ ವಯಸ್ಸೇನಲ್ಲ ನಂದು ಅಂತ ಅಮ್ಮಮ್ಮ ಕೇಳಿದೆ. ಅದೇ ಯುದ್ಧ ಮಾಡೋ ವಯಸ್ಸಲ್ಲ, ಅದೇ ಅಲ್ಲಲ್ಲೇ ಫಿಟ್ಟಿಂಗ್ ಇಟ್ಟು ಯಾವ್ದಾದ್ರು ಜಗಳ ಹಚ್ಚಿ ನೋಡ್ಬೇಕನ್ನೋ ವಯಸ್ಸೇ ಅಲ್ವಾ ನಿಂದು ಅಂತೆಲ್ಲ. ಈ ಕಡೆ ಸಾವಿತ್ರಿ ಮಗಳು ಬಂದು ಈಶ್ವರಿ ಹತ್ರ ಜಗಳ ಆಡ್ತಾ ಇರ್ತಾರೆ. ನಮಗೂ ಒಂದು ದಿವಸ ಇಲ್ಲಿ ತಂದಿದ್ರಿ, ಇವತ್ತು ನಿಮಗೂ ಬಂದಿದೆ ಇದೇ ಟೈಮ್ ಅಂತೆಲ್ಲ ಹೇಳ್ಬೇಕಾದ್ರೆ, ಓ ಅದೆಲ್ಲ ಮನಸ್ಸಲ್ಲಿ ಮಾಡ್ಕೊಂಡು ಇದು ಕೆಲಸ ಮಾಡಿರಾ ನೀವು ಅಂತೆಲ್ಲ ಹೇಳಿದಾಗ, ನೋಡವ್ವ ನಮ್ಮ ಸಾವಿತ್ರಿ ಅಕ್ಕ ಎ ಸಿ ಇಲ್ಲದೆ, ನಮ್ಮ ಚಿತ್ರ ಅಕ್ಕ ಎ ಸಿ ಇಲ್ಲದೆ ಇರಲ್ಲ, ಒಡವೆ ಇಲ್ಲದೆ ಹೊರಗೆ ಬರಲ್ಲ, ನೋಡಿ ಇವಾಗ ಹಿಂಗ ಅಂತೆಲ್ಲ ಹೇಳಿ ಇವ್ರು ನಗ್ತಾ ಇರ್ತಾರೆ. ಇವ್ರಿಬ್ಬರನ್ನ ನೋಡಿ ಈ ಕಡೆಯಿಂದ, ನೋಡು ನಮ್ಮ ವಿದ್ಯಾ ಅಕ್ಕನ ಕೊಟ್ಟ ಸಂಬಂಧ ಉಳಿಸ್ಕೊಳ್ಳಿ ಭಾವ ಅಂತೆಲ್ಲ ಚಪ್ಪಾಳೆ ನೋಡಿ, ನಮ್ಮ ಅತ್ತಿಗೆ ದೇವ್ರು ಅಂದಂಗೆ ಅಂತೆಲ್ಲ ಕ್ವಾಟ್ಲೆ ಹೇಳ್ತಾನೆ. ಯಾರೇನು ಹೇಳಿದ್ರು ನಾನು ಕೇಳೋಂಗಿಲ್ಲ, 1000 ನಿಜ ಹೇಳಿದ್ರು ತನಗೆ ಅನ್ಸಂಗಿಲ್ಲ, ಅವಳು ಮಾಡಿರೋ 1000 ಒಳ್ಳೆ ಕೆಲಸದ ಮುಂದೆ ಅವಳು ಮಾಡಿರೋ ತೆಪ್ಪೆ ನನಗೆ ಕಾಣಿಸ್ತಿದೆ ಅಂತೆಲ್ಲ ಹೇಳಿದಾಗ, ನೋಡವ್ವ ನೆಕ್ಸ್ಟ್ ಎಪಿಸೋಡ್ ಬಂದಿರುತ್ತೆ, ಅವು ಯಾರೇನು ಹೇಳಿದ್ರು ಕೇಳೋಣ. ನೆಕ್ಸ್ಟ್ ಎಪಿಸೋಡಲ್ಲಿ ಬೇರೆ ಮಲ್ಕೊಂಡಿರೋದೆಲ್ಲ ನೋಡಿ ಅಜ್ಜಿ ಬಂದು ಕೋಪ ಮಾಡ್ಕೊಂಡು, ನೋಡಲು ಸಂಸಾರ ಅಂದಮೇಲೆ ಸೋತ ಮೇಲೆ ಗೆಲ್ಬೇಕು ಕಣ್ಲ, ಅದೇ ಸಂಸಾರ ಅನ್ನೋದು ಏನಂತೀಯ ಭದ್ರ ಅಂತ. ಕಣವ ನಾನು ಒಪ್ಕೊಂಡೆ ಅಂತೆಲ್ಲ ಹೇಳ್ದೆ. ಇದೇ ಟೈಮಿಗೆ ವಿದ್ಯಾ ಶಾಕ್ ಆಗಿಬಿಡ್ತಾ, ಇದು ನಾಳೆ